ಡೆನ್ನ 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 ಡೆನ್ನ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತೆ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಂ ಆನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಕೋ ವದತಿ? ಉಚ್ಯತಾ. ಹಾ ಉಪಾಸನಾಂ ಕರೋತಿ. ಪ್ರಳಯಃ ಏವ ಅಂತಿಮಃ ಸಮಯಃ. ಅಸ್ತು ಸಮೀಚೀನಂ. ಸರ್ವಜಂತೂನಾಂ ಬೀಜಂ ಸ್ವೀಕೃತ್ಯ ಅಗ್ರಿಮಮನ್ವಂತರಂ ಪ್ರತಿ ಅಗಚ್ಚತ್. ತತ್ರ ತಸ್ಯ ಮನ್ವಂತರಸ್ಯ ಅಧಿಪತಿಃ ಕಃ? ವೈವಸ್ವತ ಮನುಃ. ಸಮೀಚೀನಂ. ಕಸ್ಮಿನ್ ಖಂಡೇ ಸಹ ಉಪಾಸಾನ್ ಚಕ್ರೆ? ವೈವಸ್ವತ ಮನುಃ. ವೈವಸ್ವತ ಮನುಃ ಕಸ್ಮಿನ್ ಖಂಡೇ ಉಪಾಸಾನ್ ಚಕ್ರೆ? ರಮ್ಯಕ ಖಂಡೇ. ಸಮೀಚೀನಂ. ಅಗ್ರೆ ಹಿರಣ್ಮಯ ಖಂಡಸ್ಯ ವರ್ಣನಂ ಕ್ರಿಯತೆ. ತತ್ರ ಭಗವದ್ರೂಪಂ ಕಿಂ, ಉಪಾಸಕಾಃ ಕೆ, ಮಂತ್ರಃ ಕಃ ಇತಿ ಅಗ್ರೆ ಉಚ್ಯತೆ. ಹಿರಣ್ಮಯೇ ತು ಭಗವಾನ್ ನಿವಸತಿ ಕೂರ್ಮತನುಂ ಬಿಭ್ರಾಣಃ ತಸ್ಯ ಪ್ರಿಯತಮಾಂ ತನುರಿ ಅರ್ಯಮಾ ಸಹ ತದ್ವರ್ಷ ಪುರುಷೈಃ ಪಿತೃಗಣಾಧಿಪತಿರುಪಧಾವತಿ ಮಂತ್ರಮಿಮಂ ಚಾನುಜಪತಿ. ಓಂ ನಮೋ ಭಗವತೆ ಅಕೂಪಾರಾಯ ಸರ್ವಸತ್ವಗುಣ ವಿಶೇಷಣಾಯ ನೋಪಲಕ್ಷಿತಸ್ಥಾನಾಯ ನಮೋ ವರ್ಷ್ಮಣೇ ನಮೋ ಭೂಯಸೆ ನಮೋ ಅವಸ್ಥಾನಾಯ ನಮಸ್ತೆ ಇತಿ ಮಂತ್ರಸ್ವರೂಪಂ. ಹಿರಣ್ಮಯ ಖಂಡದಲ್ಲಿ ಕೂರ್ಮತನುಂ ಬಿಭ್ರಾಣಃ ಭಗವಾನ್ ನಿವಸತಿ. ಕೂರ್ಮತನು ಅಂದ್ರೆ ಆಮೆಯ ರೂಪ.
ಆಮೆ ರೂಪವನ್ನ ಹೊತ್ತ ಭಗವಂತ ಹಿರಣ್ಮಯ ಖಂಡದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಭಗವಂತ ಭಕ್ತರನ್ನು ಉದ್ಧರಿಸ್ಲಿಕ್ಕೋಸ್ಕರ ಆ ರೂಪದಿಂದ ಅಲ್ಲಿ ನೆಲೆಸಿದ್ದಾನೆ. ಅಲ್ಲಿ ಪಿತೃಗಣಾಧಿಪತಿಯಾದಂತಹ ಯಮ, ಅವನಿಗೆ ಇಲ್ಲಿ ಅರಿಯಮ ಅಂತ ಹೆಸರು. ಅರಿಯಮ ಅಂತ ಬೇರೆ ಒಬ್ಬ ದೇವತೆ ಇದ್ದಾನೆ, ಆದ್ರೆ ಇಲ್ಲಿ ಪಿತೃಧಿಪತಿ ಆದವನು ಯಮ. ಆದ್ರಿಂದಾಗಿ ಯಮ ಆ ಹಿರಣ್ಮಯ ವರ್ಷದಲ್ಲಿ ಯಾರು ವಾಸ ಮಾಡ್ತಾ ಇರುವ ಭಗವದ್ ಭಕ್ತರಿದ್ದಾರೋ ಅವರೆಲ್ಲರನ್ನೂ ಕೂಡ ಉದ್ಧಾರ ಮಾಡುವ ಉದ್ದೇಶದಿಂದ, ಅವರೆಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ನೆಲೆಸಿದ್ದಾನೆ. ಪಿತೃಗಣಾಧಿಪತಿಗಳಾದ ಯಮನ ಜೊತೆಗೆ ಎಲ್ಲರೂ ಸೇರಿ ಈ ಮಂತ್ರವನ್ನ ಅನುಸಂಧಾನ ಮಾಡ್ತಾರೆ. ಆ ಮಂತ್ರವನ್ನ ಯಮ ಹೀಗೆ ಜಪಿಸ್ತಾನೆ ಅನ್ನೋದನ್ನ ಹೇಳಿದ್ರು. ಭಗವತೆ, ಇದು ಹಿಂದೆ ಬಂತು. ಎಲ್ಲ ಗುಣಗಳಿಂದ ತುಂಬಿದವ, ಜೀವದ ಆಗುಹೋಗುಗಳನ್ನ ಬಲ್ಲವ, ಬದುಕಿನ ಎಲ್ಲ ಎಲ್ಲೆಗಳನ್ನ ಅರಿತವ ಅವನು ಭಗವಾನ್. ಅಂತಹ ಭಗವತೆ, ನಮ್ಮೆಲ್ಲರ ಬಗ್ಗೆಯೂ ಎಲ್ಲ ವಿಷಯವನ್ನೂ ತಿಳಿದವನಾದ್ರಿಂದಾಗಿ ಅಂಥವನಿಗೆ ನಮಃ, ನಮಸ್ಕಾರ, ನಮೋ ಭಗವತೆ. ಅಕೂಪಾರಾಯ, ಅವನಿಗೆ ಕೂಪದಲ್ಲಿ ರಚಿಸ್ಲಿಕ್ಕಾಗಲ್ಲಂತೆ. ಕೂಪಾರ ಅಂದ್ರೆ ವಾಸ ಮಾಡಿ ಖುಷಿ ಪಡುವವನು. ಇತಿ ಕೂಪಾರ. ಅಕೂಪಾರಾಯ, ಅವನು ಈ ಬಾವಿಯೊಳಗಿನ ಕಪ್ಪೆ ಅಲ್ಲ ಅವನು. ಅವನು ಅಕೂಪಾರ ಅಂದ್ರೆ ಬಾವಿಯಿಂದ ಆಚೆಗೆ ಸಮುದ್ರದಲ್ಲಿ ವಾಸ ಮಾಡುವಂತಹ ಸ್ವರೂಪದವನು. ಯಾರು? ಆಮೆ. ಆಮೆ ಸಮುದ್ರದಲ್ಲಿ ತುಂಬಾ ದೊಡ್ಡದಿರುತ್ತೆ, ಸಿಕ್ಕಾಪಟ್ಟೆ ದೊಡ್ಡದು. ಬಾವಿಯಲ್ಲಿ ಇರುತ್ತೆ, ಆದ್ರೆ ಅದಕ್ಕೆ ತುಂಬಾ ನೀರಿದ್ರೆ ಬಹಳ ಇಷ್ಟ, ಅಲ್ಲಿಂದ ತಪ್ಪಿಸ್ಕೊಂಡು ಬೇರೆ ಜಾಗಕ್ಕೆ ಹೋಗುತ್ತದು. ಈ ಕಪ್ಪೆ ತರ ಅಲ್ಲೇ ಇದ್ದುಕೊಂಡು ಜಗತ್ತಲ್ಲಿ ಇದಕ್ಕಿಂತ ಹೆಚ್ಚು ನೀರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾವತ್ತೂ ಯಾರ ಹತ್ರನೂ ಜಗಳ ಆಡಲ್ಲ. ಅದು ಹತ್ಕೊಂಡು ನೇರಕ್ಕೆ ನಿಧಾನಕ್ಕೆ ಬರುತ್ತೆ, ಬಂದು ಇನ್ನೂ ಹೆಚ್ಚಿನ ನೀರಿನ ಜಾಗ ಇದ್ರೆ ಅಲ್ಲಿಗೆ ಹುಡ್ಕೊಂಡು ಹೋಗುತ್ತೆ. ಅದರಿಂದಾಗಿ ಅಕೂಪಾರಾಯ, ಸಮುದ್ರದಲ್ಲಿ ಅಥವಾ ನೀರಿನ ದೊಡ್ಡ ಸೆಲೆಯಲ್ಲಿ ಸಂಚರಿಸುವವ. ಸರ್ವ ಸತ್ವಗುಣ ವಿಶೇಷಣಾಯ, ಎಲ್ಲ ಪ್ರಾಣಿಗಳಲ್ಲೂ ಇರುವ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಅಂತ ಏನಿದೆಯೋ ಅದನ್ನ ಕೊಟ್ಟ ಸ್ವರೂಪದವನು. ಎಲ್ಲ ಪ್ರಾಣಿಗಳಲ್ಲೂ ಜೇಡದಲ್ಲಿ ಒಂದು ಹೆಣೆಯುವ ಗುಣ ಇದೆ, ಜೇನಿನಲ್ಲಿ ಒಂದು ಹೀರುವ ಗುಣ ಇದೆ. ಹಾಗೆ ಒಂದೊಂದು ಪ್ರಾಣಿಯಲ್ಲಿ ಒಂದೊಂದು ವಿಶಿಷ್ಟವಾದ ಗುಣ ಇದೆ, ಹುಡುಕಿದ್ರೆ ಸಿಗುತ್ತೆ. ಆ ಎಲ್ಲ ಸರ್ವ ಸತ್ವ ಗುಣ ವಿಶೇಷಣಾಯ, ಆ ಎಲ್ಲಾ ಸತ್ವ ಅಂದ್ರೆ ಜೀವಿಗಳು, ಎಲ್ಲಾ ತರದ ಜೀವಿಗಳಲ್ಲೂ ಇರುವ ಗುಣ ವಿಶೇಷಕ್ಕೆ ಕಾರಣನಾದವನಾದ್ರಿಂದಾಗಿ ಗುಣ ವಿಶೇಷಣಾಯ. ನೋಪಲಕ್ಷಿತ ಸ್ಥಾನಾಯ, ಇದೇ ಜಾಗದಲ್ಲಿ ಇರ್ತಾನೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ನೀರಲ್ಲಿರುವ ಆಮೆ ಒಂದು 5 ನಿಮಿಷ ಆದ್ಮೇಲೆ ಇದು ಇಷ್ಟೊತ್ತು ಇಲ್ಲಿ ಇತ್ತು ಅಂತ ನಮಗೆ ಹುಡುಕ್ಲಿಕ್ಕೆ ಆಗತ್ತಾ? ಅದು ಹೀಗೆ ಮುಂದೆ ಹೋದ್ರೆ ಅಲ್ಲಿ ಏನು ಗುರ್ತೇ ಇರುವುದಿಲ್ಲ ನೀರಿನಲ್ಲಿ. ಈಗ ಮಣ್ಣಿನಲ್ಲಿ ಓಡಾಡಿದ್ರೆ, ಅದು ಕೆಸರಿದ್ರೆ ಅಲ್ಲಿ ಏನೋ ಒಂದು ಪಚ ಮಾಡಿದ್ದು ಇಲ್ಲಿ ಯಾರೋ ಕಾಲಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಆದ್ರೆ ನೀರಿನೊಳಗೆ ಸಮುದ್ರದಲ್ಲಿ ಇದು ಇರುವ ಆಮೆ ಆದ್ರಿಂದ, ಸಮುದ್ರದ ಗತಿ ತುಂಬಾ ವಿಸ್ತಾರವಾದದ್ರಿಂದ ಉಪಲಕ್ಷಿತ ಸ್ಥಾನ ಅಲ್ಲ. ಯಾವದರ ಸ್ಥಾನ ಉಪಲಕ್ಷಿತ ಅಲ್ಲವೋ ಅಂದ್ರೆ ಇದು ಇಂಥದ್ದೇ ಜಾಗದಲ್ಲಿ ಇರುತ್ತೆ, ಹೀಗೇನೆ ಇರುತ್ತೆ, ಇಷ್ಟೇ ಇರುತ್ತೆ, ಇಂಥದ್ದು ಒಂದು ಗುಣದಿಂದ ಒಂದು ವಸ್ತುವನ್ನ ಹಿಡಿದಿಡುವಂತ ಲೋಕದ ವ್ಯವಹಾರ ಏನಿದೆ ಆ ವ್ಯವಹಾರ. ಈಗ ನಾಯಿ ಅಂದ್ರೆ ಡೊಂಕಾದ ಬಾಲ, ಕತ್ತರಿಸಿದ್ರೆ ಏನ್ ಮಾಡ್ಲಿಕ್ಕಾಗಲ್ಲ ಬಿಡಿ. ಇಲ್ಲ ಅಂದ್ರೆ ಡೊಂಕಾದ ಬಾಲ, ಬೊಗಳುವ ಸ್ವಭಾವ. ಒಂದೊಂದು ಪ್ರಾಣಿಗೆ ಒಂದೊಂದ್ ತರದ ವಿಶಿಷ್ಟ ಲಕ್ಷಣ ಇದೆ. ಆದ್ರೆ ನೋಪಲಕ್ಷಿತ ಯಾವುದೇ ರೀತಿಯಿಂದ ಇಂಥದ್ದೇ ಸ್ಥಾನದಲ್ಲಿ ಇರ್ತಾನೆ ಅಂತ ಅವನನ್ನು ಹೇಳಲಿಕ್ಕೆ ಬರುದಿಲ್ಲ. ಅಂತಹ ಅಂದ್ರೆ ಒಟ್ಟು ಭಗವಂತನಿಗಾಗುವಾಗ ಜಗತ್ತಿನ ಎಲ್ಲಿ ಅವನು ಇರಲ್ಲ ಎಲ್ಲಿ ಇರ್ತಾನೆ ಅಂತ ಈ ರೀತಿ ಬೈಫರ್ಕೇಟ್ ಮಾಡ್ಲಿಕ್ಕೆ ಬರುದಿಲ್ಲ. ಅವನಿಗೆ ಒಂದು ಪ್ರತ್ಯೇಕ ದೇವ್ರು ಇಲ್ಲೇ ಇರ್ತಾನೆ, ಇಲ್ಲಿ ಬಿಟ್ಟು ಬೇರೆ ಕಡೆ ಇರಲ್ಲ, ಇದು ಬಿಟ್ಟು ಬೇರೆ ಸ್ಥಾನ ಅವನಿಗೆ ಒಪ್ಪಲ್ಲ ಅಂತ ಹೀಗೆ ಅವನನ್ನು ಒಂದು ಜಾಗಕ್ಕೆ ಕಟ್ಟಿ ಹಾಕ್ಲಿಕ್ಕಾಗಲ್ಲ. ಆದ್ರಿಂದಾಗಿ ನೋಪಲಕ್ಷಿತ ಸ್ಥಾನ,
ಅವನಿಗೆ ಒಂದು ಇದೇ ಸ್ಥಾನದಲ್ಲಿ, ಇದೇ ಲಕ್ಷಣದಲ್ಲಿ, ಇದೇ ರೀತಿಯಾಗಿ, ಇದೇ ದಿನದಲ್ಲಿ ಹೀಗೆ ಇರಬೇಕು ಅಂತ ಯಾರೋ ಅವನನ್ನ ಆರ್ಡರ್ ಮಾಡಿ ಅವನಾಗಿ ಇರ್ತಾನೆ. ಅವನಿಗೆ ಹಸುಗಳು ಅಂದ್ರೆ ಇಷ್ಟ, ಅಲ್ಲಿ ಇರ್ತಾನೆ. ಜ್ಞಾನಿಗಳು ಅಂದ್ರೆ ಇಷ್ಟ, ಅಲ್ಲಿ ಇರ್ತಾನೆ. ನೀರು ಅಂದ್ರೆ ಅವನಿಗೆ ತುಂಬಾ ಇರ್ತಾನೆ. ಇಂಥದ್ದು ಅವನೇ ಇಷ್ಟಪಟ್ಟು ಇರುವಂತ ಜಾಗಗಳು ಬಿಟ್ರೆ, ನಾವು ಕೂತ್ಕೊಳ್ಳೋ ಇಲ್ಲೇ ಇರ್ಬೇಕು ನೀನು ಅಂತ ಯಾರೂ ಅವನನ್ನ ಹಿಡಿದಿಟ್ಟುಕೊಂಡು ತನ್ನ ವಶಕ್ಕೆ ತಂದುಕೊಂಡು ಮಾರಾಟ ಮಾಡ್ಲಿಕ್ಕಾಗಲ್ಲ. ಆದ್ರಿಂದಾಗಿ ನೋಪಲಕ್ಷಿತ ಸ್ಥಾನಾಯ ನಮಃ, ಅಂತಹ ಭಗವಂತನಿಗೆ ನಮಸ್ಕಾರ. ವರ್ಷಮಣಿ, ವರ್ಷಮ ಅಂದ್ರೆ ಶರೀರ, ಆದ್ರೆ ನಮ್ಮಂತಹ ಶರೀರ ಅಲ್ಲ ಅವನದ್ದು. ವರ್ಷಮಣಿ ವಿಶಿಷ್ಟವಾದ ಅಪ್ರಾಕೃತವಾದ ಶರೀರ ಉಳ್ಳವನೇ. ಭೂಯಸೆ, ಇಡೀ ಜಗತ್ತಿನ ಅನಂತವಾದ ರೂಪವನ್ನ ತೊಟ್ಟವನೇ. ಅವಸ್ಥಾನಾಯ, ಇಡೀ ಜಗತ್ತಿಗೆ ಆಧಾರಭೂತನಾದವನೇ. ಅವಸ್ಥಾನ ಅಂದ್ರೆ ಮನೆ ಅಂತ ಅರ್ಥ, ಅವಸ್ಥಾನ ಅಂದ್ರೆ ನೆಲೆ ಅಂತ ಅರ್ಥ. ಇಡೀ ಜಗತ್ತಿಗೆ ನೆಲೆಮನೆಯಾದಂತಹ ನೀನು, ನಮ್ಮೆಲ್ಲರ ರಕ್ಷಣೆಗೆ ಕಾರಣನಾದವನು, ನಿನಗೆ ನಮಸ್ಕಾರ ಅಂತ ನಮೋ ನಮಸ್ತೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಯದ್ರೂಪಮೇ ತನ್ನಿಜ ಮಾಯಯಾರ್ಪಿತಂ ಅರ್ಥಸ್ವರೂಪಂ ಬಹುರೂಪ ರೂಪಿತಂ ಸಂಖ್ಯಾನಯಸ್ಯಾಸ್ತ್ಯಯಥೋಪಲಂಬನಾತ್ ತಸ್ಮೈ ನಮಸ್ತೆ ವ್ಯಪದೇಶ ರೂಪಿಣಿ. ನೀನು ಕೂರ್ಮನಾದ್ರಿಂದಾಗಿ ಆ ಬೆಟ್ಟಕ್ಕೆ ಬೆನ್ನು ಕೊಟ್ಟೆ. ಬೆಟ್ಟ ನಿನ್ನ ಮೇಲೆ, ಬೆನ್ನ ಮೇಲೆ ನಿಂತಿತ್ತು. ಪರ್ವತೋನು ಬೆರಿಟು ದೀದು ದೆರ್ತಿನೇರಿಯಾ ಅಂತ ಒಂದು ಹಾಡಿದೆ. ಸತ್ಯ ಪಂಪೆ ನಮ್ಮ ಕೂರ್ಮ ದೇವೆರತ್ತೆಗ. ಬೆರಿಟು ದೀದು ಪರ್ವತೋನು ದೆರ್ತಿನೇರಿಗ. ಬೆನ್ನ ಮೇಲೆ ಪರ್ವತವನ್ನ ಹೊತ್ತು ನಿಂತವನು ಯಾರು? ಅದ್ ಯಾರು ಅಂತಂದ್ರೆ ಕೂರ್ಮದೇವರಲ್ವೇ ಅಂತ ಇನ್ನೊಬ್ಬ ಆ ಹಾಡಿನ ಅಂದ್ರೆ ಎದುರು ಕೂತವನು ಅವನಾದ್ರ ಉತ್ತರ ಕೊಡ್ತಾನೆ. ಯಾರು ಬೆನ್ನ ಮೇಲೆ ಇಟ್ಟುಕೊಂಡು ಓಡಾಡಿದ ದೇವರು? ಕೂರ್ಮ ಅಲ್ವಾ ಅಂತ ಕೇಳ್ತಾನೆ. ಅದು ಈ ಕೂರ್ಮನ ಸ್ವರೂಪವನ್ನ ಹೇಳುವಾಗ ಆಧಾರ. ಆ ಬೆಟ್ಟ ಕುಸಿದು ನೆಲಕಚ್ಚುವ ಸಂದರ್ಭದಲ್ಲಿ ಆಗ ತಾನು ಬೆನ್ನು ಕೊಟ್ಟು, ಒಬ್ಬ ಕವಿ ತಮಾಷೆ ಮಾಡ್ತಾನೆ, ಅದಕ್ಕೆ ತುಂಬಾ ಬೆನ್ನು ತುರಿಸ್ತಾ ಇತ್ತಂತೆ. ಅದಕ್ಕೆ ತುರಿಸ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ. ಅದಕ್ಕೆ ಮಂದರ ಪರ್ವತದಲ್ಲಿ ಅದು ಮುಳುಗಿದ ತಕ್ಷಣ ತಾನು ಹೋಗಿ ಬೆನ್ನು ಕೊಟ್ಟಿದ್ದಾನೆ, ತುರಿಸ್ಲಿಕ್ಕೆ ಸುಲಭ ಆಗುತ್ತೆ ಅಂತ. ಅವ್ರ ಬೆನ್ನ ಮೇಲೆ ಪರ್ವತ ಇಟ್ಟು ಮಥನ ಮಾಡಿದ್ರೆ ಬೆನ್ನು ತುರಿಕೆ ಸ್ವಲ್ಪ ತಾನಾಗೆ ಪರಿಹಾರ ಆಗುತ್ತೆ, ಇದ್ರ ತುರಿಕೆಯ ಪರಿಹಾರ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅದು ಹೋಗಿ ನಿಂತಿತು ಅಂತ. ಒಟ್ಟು ಆಧಾರ ಅನ್ನುವ ಅರ್ಥದಲ್ಲಿ ಇಡೀ ಜಗತ್ತನ್ನ ನಿನ್ನ ವ್ಯವಸ್ಥೆಯೊಳಗೆ ಇಷ್ಟಪಟ್ಟು ಇಟ್ಟುಕೊಂಡಿರುವೆ. ಈ ಜಗತ್ತಿನಲ್ಲಿ ಬಹುರೂಪ ರೂಪಿತಂ, ಕೆಲವು ಗರ್ಭದಿಂದ ಹುಟ್ಟತ್ತೆ, ಕೆಲವು ಹೊಟ್ಟೆಯಿಂದ ಹುಟ್ಟತ್ತೆ. ಅದೇ ಗರ್ಭ ಅಂದ್ರೆ ಹೊಟ್ಟೆ. ಕೆಲವು ಹೊಟ್ಟೆಯಿಂದ ಹುಟ್ಟತ್ತೆ, ಕೆಲವು ಮೊಟ್ಟೆಯಿಂದ ಹುಟ್ಟತ್ತೆ, ಕೆಲವು ತೊಟ್ಟೆಯಲ್ಲಿ ಹುಟ್ಟತ್ತೆ. ಉದ್ಬೀಜ ಒಂದು ಲಕೋಟೆಯಲ್ಲಿ ಹಾಕಿ ಮಣ್ಣು ಹಾಕಿ ಮುಚ್ಚಿಟ್ರೆ ಅದರಲ್ಲಿ ಬೆಳೆಯುತ್ತೆ, ತಗೊಂಡೋದ್ರೆ. ಇನ್ನು ಕೆಲವು ಬೆವರಿನಿಂದ ಹುಟ್ಟತ್ತೆ, ತಲೆಯಲ್ಲಿ ಸಂಗ್ರಹಾಲಯಗಳು ಇರ್ತವೆ ಕೆಲವೊಮ್ಮೆ, ಅಥವಾ ಗೊಬ್ಬರದಲ್ಲಿ ಹುಟ್ಟತ್ತೆ. ಅಂತಹ 4 ಬಹುರೂಪ ರೂಪಿತಂ, ಅತ್ಯಂತ ಚಿಕ್ಕ ಪ್ರದೇಶದಲ್ಲಿಯೂ ಕೂಡ ಅನಂತ ಜೀವರಾಶಿಗಳಿರುವುದರಿಂದ ಪ್ರಾಣಿ ಪ್ರಪಂಚಕ್ಕೆ ಇಷ್ಟೇ ಸಂಖ್ಯೆ ಅಂತ ಯಾರು ಇಲ್ಲಿ ತನಕ ಲೆಕ್ಕಾಚಾರ ಹಾಕ್ಲಿಕ್ಕೆ ಆಗ್ಲಿಲ್ಲ. ಎಷ್ಟು ತರದ್ದು ಅಂತ ಹೇಳ್ಬೋದು ಅಷ್ಟೇ ಬಿಟ್ರೆ ಎಷ್ಟು ಜೀವಿಗಳಿವೆ ಅಂತ ಇಲ್ಲಿ ತನಕ ಯಾರಿಗೂ ಹೇಳಲಿಕ್ಕೆ ಆಗ್ಲಿಲ್ಲ, ಆಗುದೂ ಇಲ್ಲ. ಮನುಷ್ಯರದ್ದೇ ಹೇಳಲಿಕ್ಕೆ ನಾವು 146 ಕೋಟಿ ಹೇಳ್ಬೇಕು ಮೊದ್ಲು. ಇಡೀ ಪ್ರಪಂಚ ತಗೊಂಡ್ರೆ 800 ಬಿಲಿಯನ್ ಜನಸಂಖ್ಯೆ ಅಂತ ಅನ್ನೋದು ಜಗತ್ತನ್ನ ನುಂಗ್ತಾ ಇದೆ ಅಂತ. ಬರೀ ಮನುಷ್ಯ ಪ್ರಾಣಿಯೇ ಹೀಗೆ. ಈ ಮನುಷ್ಯನ ಒಬ್ಬೊಬ್ಬನ ಒಳಗೆ ಕೋಟಿ ಕೋಟಿ ಸಂಖ್ಯೆಯ ಜೀವಾಣುಗಳಿವೆ. ಬರೀ ನಾನು ಮನುಷ್ಯರದ್ದು ಹೇಳ್ತಾ ಇದ್ದೇನೆ. ಇನ್ನು ಇದಕ್ಕೆ ಸುತ್ತುಪಟ್ಟು ಆಚೆ ಈಚೆ ಎಲ್ಲ ಪ್ರಾಣಿಗಳನ್ನ ಸೇರಿಸಿದ್ರೆ ಲೆಕ್ಕಕ್ಕೆ ಸಿಗುದಿಲ್ಲ. ಹಾಗಾಗಿ ಈ ಸಂಖ್ಯಾ ನ ಯಸ್ಯ ಸಂಖ್ಯಾ ನ, ಯಾವುದರ ಸಂಖ್ಯೆಯನ್ನು ಹೇಳಿಕ್ ಬರುದಿಲ್ವೋ ಅವೆಲ್ಲವೂ ಕೂಡ ಯಥೋಪಲಂಬನ, ಯಾರನ್ನ ಆಶ್ರಯಿಸಿಕೊಂಡಿವೆಯೋ ಅಂತಹ ನಿಯಾಮಕ ಶಕ್ತಿಯನ್ನ ನಾನು ನಮಸ್ಕರಿಸ್ತೇನೆ. ಇವತ್ತು ಕಂಡ ಹಾಗೆ ನಾಳೆ ಇರಲ್ಲ, ನಾಳೆ ಕಂಡ ಹಾಗೆ ನಾಳದಿರಲ್ಲ, ಅದರ ನಾಳದು ಕಂಡ ಹಾಗೆ ಅದರ ನಾಳದಿರಲ್ಲ. ಇದು ಮುಗಿಯುವುದೇ ಇಲ್ಲ. ಪರಿವರ್ತನೆ ಜಗದ ನಿಯಮ ಅಂತ. ಆದ್ರೆ
ನಿನಗೆ ಮಾತ್ರ ಅರ್ಥ ಆಗದೆ ಅಯ್ಯೋ ಇದು ನಿನ್ನೆ ಹೀಗಿತ್ತಾ, ಇವತ್ತು ಹೀಗಾಯ್ತಾ, ನಾಳೆ ಏನಾಗುತ್ತೋ ಅಂತ ಟೆನ್ಷನ್ ಇಲ್ಲ. ಯಾಕೆಂದ್ರೆ ಅವ್ಯಪದೇಶ್ಯ ರೂಪಿಣೆ, ನೀನು ಇಡೀ ಜಗತ್ತಿನ ವ್ಯಪದೇಶವನ್ನ ಮಾಡುವವನು. ಆದ್ರೆ ನಿನಗೆ ಒಂದು ವ್ಯಪದೇಶ ಅಂತ ಹೀಗೆ ಇಷ್ಟೇ ಸ್ಥಿತಿಯಲ್ಲಿ ನಿನ್ನನ್ನು ವರ್ಣಿಸ್ಲಿಕ್ಕಾಗತ್ತೆ. ನಿನಗೆ ಶಬ್ದದ ಚೌಕಟ್ಟಿಲ್ಲ, ಆಕೃತಿಯ ಬಿಕ್ಕಟ್ಟಿಲ್ಲ, ಯಾವ ಸಮಸ್ಯೆಯೂ ಇಲ್ಲ. ಅಂತಹ ನಿನಗೆ ತಸ್ಮೈ ನಮಃ, ನಿನಗೆ ನಮಸ್ತೆ, ದೊಡ್ಡ ನಮಸ್ಕಾರ ಅಂತ ಕೂರ್ಮರೂಪನನ್ನ ಪ್ರಾರ್ಥಿಸ್ತಾ ಇದ್ದಾನೆ. ಜರಾಯುಜಂ ಸ್ವೇದಜ ಮಂಡದೋದ್ಭಿಜಂ ಚರಾಚರಂ ದೇವರ್ಷಿ ಪಿತೃಭೂತ ಭೇದಂ ಯೌಖಂ ಕ್ಷಿತಿಶೈಲ ಸರಿತ್ ಸಮುದ್ರ ದ್ವೀಪಗ್ರಹಕ್ಷೇ ಇತ್ಯಭಿಧೇಯ ಏಕಃ. ನೀನು ಜಗದಂತರ್ಯಾಮಿ, ಜಗದೊಳಗೆ ಎಲ್ಲದರೊಳಗೆ ಸೇರಿಕೊಂಡವನು. ಅದಕ್ಕೇನೋ ಸೇರ್ಬೇಕು ಅಂತ ನೀನು ಪ್ರತ್ಯೇಕವಾಗಿ ಪ್ಲಾನ್ ಹಾಕಿ ಯಾವಾಗ ಯಾವಾಗ ಸೇರ್ಕೊಳ್ದಪ್ಪ ಅಂತ ಹುಡುಕಿ ಎಡೆ ಹುಡುಕಿ ಸಿಕ್ಕಿಕೊಂಡವನಲ್ಲ. ಅದು ಹುಟ್ಟುವಾಗ್ಲೇ ಅದರ ಜೊತೆಗೆ ನೀನು ಕೂಡ ಎದ್ದು ಬಂದವನು. 4 ತರದ್ ನಾವಾಗ ಹೇಳಿದ್ವಿ, ಜರಾಯುಜ, ಸ್ವೇದಜ, ಅಂಡಜ, ಉದ್ಭಿಜ್ಜ ಅಂತ. ಆದ್ರಿಂದಾಗಿ ಈ 4 ತರದಲ್ಲಿ ಮತ್ತೆ ವಿಭಾಗಗಳಾಗ್ತಾ ಹೋದ್ರೆ ದೇವತೆಗಳು, ಋಷಿಗಳು, ಪಿತೃಗಳು, ಭೂತಗಳು, ಆಮೇಲೆ ಇನ್ನು ಇದೆಲ್ಲ ಸೇರಿ ಜಗತ್ತಾಯ್ತು. ನಾನಾ ಪ್ರಕಾರವಾದ ಚಲಿಸದ ಜೀವಿಗಳಿಗೆ ಆಶ್ರಯಭೂತವಾದದ್ದು ಅಂತರಿಕ್ಷ, ಭೂಮಿ, ಪರ್ವತ, ನದಿಗಳು, ಸಮುದ್ರಗಳು, ದ್ವೀಪಗಳು, ಗ್ರಹಗಳು, ನಕ್ಷತ್ರಗಳು. ಏನಂತ ಹೇಳುದು? ಎಲ್ಲಿಲ್ಲ ಅಂತ ಹೇಳುದು? ಎಲ್ಲಾ ಕಡೆನೂ ಇವೆ. ನಮಗೆ ಕೆಲವು ಕಾಣಿಸುತ್ತೆ, ಕೆಲವು ಕಾಣಿಸಲ್ಲ ಅಷ್ಟೇ. ಅಷ್ಟಕ್ಕೂ ನಿಯಾಮಕ ನೀನೆ. ಸ್ವಾರಸ್ಯ ಏನು ಅಂದ್ರೆ, ಈ ಶಬ್ದಗಳನ್ನೆಲ್ಲ ನಾನು ಹೇಳಿದ್ನಲ್ವಾ, ಈ ಶಬ್ದಗಳೆಲ್ಲವೂ ನಾವು ಯಾವುದನ್ನ ದ್ವೀಪ ಅಂತ ಅನ್ಕೊಂಡೆವೋ, ನಕ್ಷತ್ರ ಅನ್ಕೊಂಡೆವೋ, ಪರ್ವತ ಅನ್ಕೊಂಡೆವೋ, ನದಿ ಅಂತ ಅನ್ಕೊಂಡೆವೋ, ಸಮುದ್ರ ಅನ್ಕೊಂಡೆವೋ, ಆ ವಸ್ತುಗಳಿಗೆ ಅದು ಬಾಡಿಗೆ ಕೊಟ್ಟ ಹೆಸರದು. ಅದರ ನಿಜವಾದ ಓನರ್ಶಿಪ್ ಬೇರೆ ಇದೆ. ಉಪನಿಷತ್ತಿನಲ್ಲಿ ಸಮುದ್ರ ಅಂತ ಭಗವಂತನ ಹೆಸರು. ಸಮುದ್ರೇಕಾತ್ ಸಮುದ್ರ ನಾಮ. ಎಲ್ಲದಕ್ಕಿಂತ ಹೆಚ್ಚು ಉತ್ಸಾಹದಿಂದ ಇರುವವನಾದ್ರಿಂದಾಗಿ ಭಗವಂತನಿಗೆ ಸಮುದ್ರ ಅಂತ ಹೆಸರು. ಸಮುದ್ರವು ಸಮುದ್ರ ಯಾಕೆ ಅಂದ್ರೆ ಅದು ಕೂಡ ನಿರಂತರ ಅಲೆಗಳ ಮೂಲಕ ನಾನು ಬದುಕಿದ್ದೇನೆ ಅಂತ ತನ್ನ ಜೀವಂತಿಕೆಯನ್ನು ತೋರಿಸ್ತಾನೆ ಇರುತ್ತೆ. ಅದು ಮಲಗುದಂತ ಇಲ್ವೇ ಇಲ್ಲ, ಸುಮ್ನೆ ಗಡದ್ದು ನಿದ್ದೆ ಹೊಡೆದು ಯಾವಾಗ್ಲೂ ತನ್ನ ಅಸ್ತಿತ್ವವನ್ನ ಪ್ರಕಟಪಡಿಸ್ತಾ ಇರುತ್ತೆ. ಹಾಗಾಗಿ ಅದಕ್ಕೆ ಸಮುದ್ರ ಅಂತ ಹೆಸರು. ಇನ್ನು ನದಿಗೆ ನದಿ ಅಂತ ಯಾಕೆ ಹೆಸರು? ಅದು ಸಮೃದ್ಧಿಯನ್ನು ತಂದ್ಕೊಡುತ್ತೆ. ಸಮುದ್ರದ ಬದಿಯಲ್ಲಿ ಎಲ್ಲೂ ಕೂಡ ಮರಗಿಡಗಳು ಬೆಳೆಯುವುದಿಲ್ಲ. ಆದ್ರೆ ನದಿಯ ಪಾತ್ರವನ್ನು ಗಮನಿಸಿ, ತುಂಬಾ ಚೆನ್ನಾಗಿ ಸಮೃದ್ಧಿಯಾದ ಎಲ್ಲಾ ನಾಗರಿಕತೆಗಳು ಹುಟ್ಟಿದ್ದು ಸಮುದ್ರದ ತೀರದಲ್ಲ, ಎಲ್ಲಾ ನಾಗರಿಕತೆಗಳು ಹುಟ್ಟಿದ್ದು ನದಿ ತೀರದಲ್ಲಿ. ಹಾಗಾಗಿ ಅದು ಸಮೃದ್ಧಿ. ಅದು ಆ ಸಮೃದ್ಧಿ ಅಂತ ಅನ್ನೋದು ಯಾರಲ್ಲಿದೆ? ಪರಿಪೂರ್ಣವಾಗಿ ಪರಮಾತ್ಮನಲ್ಲಿದೆ. ಹಾಗಾಗಿ ಅವನಿಗೆ ನದಿ ಅಂತ ಹೆಸರು, ಅವನಿಗೆ ನದ ಅಂತ ಹೆಸರು, ಅವನಿಗೆ ಪರ್ವತ ಅಂತ ಹೆಸರು, ಅವನಿಗೆ ಸಮುದ್ರ ಅಂತ ಹೆಸರು. ಹೀಗೆ ಪ್ರತಿಯೊಂದು ಶಬ್ದಗಳು ಕೂಡ ದ್ಯೌ ಖಂ ಕ್ಷಿತಿ ಶೈಲ ಸರಿತ್ ಸಮುದ್ರ ದ್ವೀಪ ಗ್ರಹ ಋಕ್ಷ ಅಂದ್ರೆ ನಕ್ಷತ್ರಗಳು, ಇತ್ಯಭಿಧೇಯ ಏಕಃ. ಈ ಎಲ್ಲವೂ ಕೂಡ ಏಕಃ ಅಭಿಧೇಯ, ಒಬ್ಬನದ್ದೇ ಹೆಸರುಗಳು. ನಾವು ಲೋಕದಲ್ಲಿ ನಮ್ಗೆ ಆಯ್ತು ಅಂತ ಬೇರೆ ಬೇರೆ ಹೆಸರುಗಳನ್ನು ಇಟ್ಕೊಂಡಿದ್ದೇವೆ. ಅದು ಮೂಲತಃ ಭಗವಂತನ ಹೆಸರು. ಯಾಕೆಂದ್ರೆ ಅದರ ಒಂದರ್ಥದಲ್ಲಿ ಎಲ್ಲದರ ಅಂತರ್ಯಾಮಿ ಅವನೇ, ಆದ್ರಿಂದಾಗಿ ಅವನ ಹೆಸರಾಗ್ಬಿಡುತ್ತೆ. ಯಾರು ಯಾವುದರ ಓನರು ಅದು ಅವನ ಹೆಸರು. ಆಟೋ ಓನರು ಆಟೋ ಅನ್ನೋ ಹೆಸರಿನಿಂದ ಕರೆಯಲ್ಪಡ್ತಾನೆ ಅಲ್ವಾ? ಆಟೋ ಬಾರೋ ಇಲ್ಲಿ ಅಂದ್ರೆ, ನಾನು ಆಟೋ ಅಲ್ಲ ಅಂತ ಹೇಳ್ತಾನ ಅವನು. ಆಟೋ ತಗೊಂಡ್ ಬರ್ತಾನೆ. ಯಾರು ಯಾವುದರ ಓನರು ಅವನಿಗೆ ಆ ಹೆಸರು ಬರುತ್ತೆ. ಕೆಲವರೆಲ್ಲ ಬೆಣ್ಣೆ ಮಾರ್ತಾ ಇದ್ರಂತೆ, ಅವ್ರಿಗೆ ಹೆಸರೇ ಬೆಣ್ಣೆ ಅಂತ ಇದೆ. ಹಾಗೆ ಇವತ್ತಿಗೂ ಎಷ್ಟೋ ಹೆಸರುಗಳೆಲ್ಲ ಹಾಗೆ ಇದೆ. ಮೆಣಸಿನಕಾಯಿ ಅಂತಿರುತ್ತೆ ಕೆಲವ್ರ ಹೆಸರು, ಉಳ್ಳಾಗಡ್ಡಿ ಅಂತಿರುತ್ತೆ. ಅದು ಅವ್ರವ್ರ ಊರಲ್ಲಿ ಅವ್ರ ಅದರ ಬೆಳೆ ಮಾರಿ ತಮ್ಮ ಸಂಪಾದನೆ ಮಾಡಿ ಮನೆತನವನ್ನ ಕಟ್ಟಿಕೊಂಡವರಿಗೆ ಅದೇ ಹೆಸರು ಇರುತ್ತೆ. ನಮ್ಮಲ್ಲೆಲ್ಲ ಲಿಕುಚ ವಂಶದವರು ಅಂತ ಕರೀತಾರೆ. ಲಿಕುಚ ವಂಶ ಅಂತಂದ್ರೆ ಹೆಬ್ಬಲಸು. ಹೆಬ್ಬಲಸ ಮನೆತನದವರಾದ್ರಿಂದಾಗಿ ಅವರ ಹೆಸರಲ್ಲೇ ಹೆಬ್ಬಲಸು ಅಂತಿರುತ್ತೆ. ಅವ್ರು ಏನೇ ಹೆಸರು ಹೇಳ್ಕೊಂಡ್ರೆ ಅದ್ರ ಕೊನೆಯಲ್ಲಿ ಹೆಬ್ಬಲಸು ಅಂತಿರುತ್ತೆ. ಅದನ್ನ ಪೆಜತ್ತಾಯಿರು ಅಂತ ಕರೀತಾರೆ. ಪೆಜತ್ತಾಯಿರು ಅಂತಂದ್ರೆ
ಹೆಬ್ಬಲಸಿನ ಮನೆತನದವರು ಅಂತ ಅರ್ಥ. ಹೀಗೆ ಲೋಕದಲ್ಲಿ ಇದು ಅನುಭವಕ್ಕಿದೆ, ಆದ್ರೆ ಭಗವಂತನಲ್ಲಿ ನಾವು ಮರೆತು ಬಿಡುತ್ತೇವೆ. ಆದ್ರಿಂದಾಗಿ ಜರಾಯುಜವಾಗಲಿ, ಅಂಡಜವಾಗಲಿ, ಸ್ವೇದಜವಾಗಲಿ, ಉದ್ಭಿಜ್ಜವಾಗಲಿ ಎಲ್ಲವೂ ಕೂಡ ಭಗವತ್ ಶಬ್ದವಾಚ್ಯವೇ, ಭಗವಂತನನ್ನೇ ಹೇಳುವ ಶಬ್ದಗಳು. ಅಜ್ಞರಿಗೆ ಮಾತ್ರ, ತಿಳಿಯದವರಿಗೆ ಮಾತ್ರ ಲೋಕದ ವ್ಯವಹಾರಕ್ಕಾಗಿ ಆ ಶಬ್ದಗಳನ್ನು ಬಳಸಿಕೊಳ್ತಾರೆ. ಯಸ್ಮಿನ್ನ ಸಂಖ್ಯೇಯ ವಿಶೇಷ ನಾಮ ರೂಪಾಕೃತೌ ಕವಿಭಿ ಕಲ್ಪಿತೇಯಂ ಸಂಖ್ಯಾಯ ತತ್ವದೃಶಾ ವಿನೀಯತೆ ತಸ್ಮೈ ನಮಃ ಸಾಂಖ್ಯ ನಿದರ್ಶನಾಯ ಹಿ ಇತಿ. ನಿನ್ನಲ್ಲಿ ಅಸಂಖ್ಯವಾದ ಗುಣಗಳು, ನಾಮಗಳು, ವರ್ಣಗಳು, ಆಕೃತಿಗಳು ಎಲ್ಲ ತುಂಬಿಕೊಂಡಿದೆ. ಆದ್ರೆ ಲೆಕ್ಕ ಇಲ್ಲದಷ್ಟು ರೂಪಗಳಿದ್ರು, ಲೆಕ್ಕ ಇಲ್ಲದಷ್ಟು ಬಣ್ಣಗಳಿದ್ರು, ಲೆಕ್ಕ ಇಲ್ಲದಷ್ಟು ನಾಮಗಳಿದ್ರು, ನಮ್ಗೆ ಅನುಸಂಧಾನಕ್ಕೆ ಸುಲಭ ಆಗ್ಲಿ ಅಂತ ಕೆಲವಕ್ಕೆ ಸ್ಟಿಕ್ ಆಗ್ತಾರೆ. ಅವನನ್ನ ಪಂಚರೂಪಿ ಅಂತ ಕರೀತಾರೆ. ವಾಸುದೇವ, ಸಂಕರ್ಣ, ಪ್ರದ್ಯುಮ್ನ, ನಿರುದ್ಧ, ನಾರಾಯಣ ಅಂತ. ಅವನನ್ನ ದಶರೂಪಿ ಅಂತ ಕರೀತಾರೆ. ಮತ್ಸ್ಯ, ಕೂರ್ಮ, ವರಾಹ, ನೃಸಿಂಹ, ವಾಮನ, ಪರಶುರಾಮ, ರಾಮಕೃಷ್ಣ, ಬುದ್ಧ, ಕಲ್ಕಿ ಅಂತ. ಇನ್ನು ಕೆಲವೊಮ್ಮೆ ಪಂಚವಿಂಶತಿ ಅಂತ ಕರೀತಾರೆ. ಇನ್ನು ಕೆಲವೊಮ್ಮೆ ಏಕಪಂಚಾಶದರ್ಣಾನಾಂ ಅಂತ ಪಂಚಾಶದ್ ರೂಪಗಳು, 51 ರೂಪಗಳನ್ನ, ಏಕಪಂಚಾಶದರ್ಣಾನಾಂ 51 ರೂಪಗಳು, ಅಕಾರದಿಂದ ಕ್ಷಕಾರದ ತನಕದ ರೂಪಗಳು. ಅಜ, ಆನಂದ, ಇಂದ್ರ, ಈಶ, ಉದುಂಬರ, ಊರ್ಜ, ಋತಂಬರ, ಋಘ, ಲುಷ, ಲೇಗ್, ಏಕ, ಓಜೋಭೃತ, ಔರಸ, ಅಂತ, ಅರ್ಧಗರ್ಭ, ಕಪಿಲ, ಕಪತಿ, ಗರುಡ, ಗರುಡಾಸನ, ಘರ್ಮ, ನಸಾರ, ಚಾರ್ವಂಗ, ಛಂದೋಗಮ್ಯ, ಜನಾರ್ದನ, ಝಾಟಿತಾರಿ, ಞಮ, ಟಂಕಿ, ಢರಕ, ಠರಕ, ಢವಿ, ಠಪ, ನಾತ್ಮ, ತಾರಾಯ ನಮಃ, ಥಪಾಯ ನಮಃ, ದಂಡಿನೇ ನಮಃ, ಧನ್ವಿನೇ ನಮಃ, ನಮ್ಯಾಯ ನಮಃ, ಪರಾಯ ನಮಃ, ಫಲಿನೇ ನಮಃ, ಬಲಿನೇ ನಮಃ, ಭಗಾಯ ನಮಃ, ವನವೇ ನಮಃ, ಯಜ್ಞಾಯ ನಮಃ, ರಾಮಾಯ ನಮಃ, ಲಕ್ಷ್ಮೀಪತಯ ನಮಃ, ವರಾಯ ನಮಃ, ಶಾಂತ ಸಂವಿರೇ ನಮಃ, ಷಡ್ಗುಣಾಯ ನಮಃ, ಸಾರಾತ್ಮನೇ ನಮಃ, ಹಂಸಾಯ ನಮಃ, ಲಾಳುಕಾಯ ನಮಃ, ಕ್ಷಂ ಲಕ್ಷ್ಮೀ ನೃಸಿಂಹಾಯ ನಮಃ ಅಂತ ಕ್ಷಕಾರದ ತನಕ 51 ರೂಪಗಳನ್ನ ಹೇಳ್ತಾರೆ. ಆ 51 ರೂಪಗಳು ಕೂಡ ನಿನ್ನ ಒಂದು ಅಂದ್ರೆ ವ್ಯಾಪ್ತಿಯ ರೂಪ, ವ್ಯೂಹ ರೂಪಗಳು. ಇದು ಸಾಂಖ್ಯ ನಿದರ್ಶನಾಯ ಹಿ, ಸಂಖ್ಯೆಯಿಂದ ನಮಗೊಂದು ಉಪಾಸನೆಗೆ ಬೇಕು ಅನ್ನನ್ನ ದಶ ಅವತಾರ ಅಂತ ಕರೀತಾರೆ. ಚತುರ್ವಿಂಶತಿ ರೂಪ ಅಂತ ಕರೆಯುತ್ತಿದೆ. ಪಂಚವಿಂಶತಿ ರೂಪಗಳು ಅಂತ ಇದೆ. ಏಕಪಂಚಾಶತ್ ಅಂತ ರೂಪ ಇದೆ. 100 ರೂಪ ಇದೆ. 1000 ರೂಪ ಇದೆ. ವಿಶ್ವ, ವಿಷ್ಣು, ವಷಟ್ಕಾರ, ಭೂತ ಭವ್ಯ ಭವತ್ ಪ್ರಭು, ಭೂತಕೃತ್, ಭೂತಭೃತ್, ಭಾವ, ಭೂತಾತ್ಮ ಅಂತ ಹೀಗೆ 1000 ರೂಪಗಳು. ಸರ್ವಪ್ರಹರಣ ಯುಧ ಅಂತ ಅಲ್ಲಿಗೆ ಬಂದು ನಿಲ್ಲುತ್ತೆ. ಹೀಗೆ 1000 ರೂಪಗಳು ನಿನಗಿದೆ. ಇದು 1000 ನಾಮಗಳಲ್ಲ, 1000 ರೂಪಗಳು. 1000 ನಾಮ ಅಂದ್ರೆ ಒಂದೇ ರೂಪಕ್ಕೆ ಅನೇಕ ನಾಮಗಳು ಬಂದ್ರೆ ಅದು ಬರೀ ನಾಮ. ಇದು ವಿಷ್ಣು ಸಹಸ್ರನಾಮದ ವೈಶಿಷ್ಟ್ಯ ಏನದು, ಬೇರೆ ಎಲ್ಲವೂ ನಾಮವೇ. ವಿಷ್ಣು ಸಹಸ್ರನಾಮದಲ್ಲಿ ಏನ್ ವೈಶಿಷ್ಟ್ಯ ಅಂದ್ರೆ ಅದರ ರೂಪಗಳನ್ನೂ ಕೂಡ ಹೇಳುತ್ತದು. ಅದು ಪ್ರತ್ಯೇಕ ರೂಪಗಳೂ ಹೌದು, ನಾಮಗೂ ಆಗಿ ಕೆಲಸ ಮಾಡುತ್ತೆ ಅಂತ. ಅಲ್ಲಿಗೆ ಅಂತಹ ನಿನಗೆ ಸಾಂಖ್ಯಶಾಸ್ತ್ರದ ಮೂಲ ಸ್ವರೂಪನಾದ ಸಂಖ್ಯೆಯ ಮೂಲಕ ಜಗತ್ತಿಗೆ ಕಾಣಿಸಿಕೊಂಡ ನಿನ್ನನ್ನ ಸಾಂಖ್ಯಶಾಸ್ತ್ರ ಪ್ರವರ್ತಕ ಅಂತ ಕಪಿಲ ರೂಪಿಯಾಗಿ ಏನು ಹಿರಿಯರು ಹೇಳುತ್ತಾರೆ, ಆ ರೂಪದಲ್ಲೂ ನೀನು ಕಾಣಿಸಿಕೊಂಡವನಿದ್ದಿ. ಅಂತಹ ನಿನಗೆ ದೊಡ್ಡ ನಮಸ್ಕಾರ ಅಂತ. ಮುಂದೆ ಉತ್ತರ ಕುರುಖಂಡ, ಅಲ್ಲಿ ಭೂದೇವಿ ವರಾಹ ರೂಪಿ ಪರಮಾತ್ಮನನ್ನು ಚಿಂತನೆ ಮಾಡ್ತಾ ಇದ್ದಾಳೆ ಅನ್ನೋದನ್ನ ಹೇಳ್ತಾರೆ. ಉತ್ತರೇಶು ಕುರುಷು ಭಗವಾನ್ ಯಜ್ಞ ಪುರುಷ ಕೃತ ವರಾಹ ರೂಪ ಆಸ್ತೆ ತಂತು ದೇವಿ ಹೈಷಾ ಭೂಹು ಸಹ ಕುರುಭಿ ಅಸ್ಖಲಿತ ಭಕ್ತಿ ಯೋಗೇನ ಉಪಧಾವತಿ ಇಮಾಂ ಚ ಪರಮಾಂ ಉಪನಿಷದಂ ಆವರ್ತಯತಿ. ಉತ್ತರ ಕುರುಖಂಡದಲ್ಲಿ ಭಗವಾನ್ ಯಜ್ಞ ಪುರುಷನಾದ ವರಾಹಮೂರ್ತಿ ಭೂದೇವಿಯಿಂದ ಪೂಜೆಗೊಳ್ತಾ ಇದ್ದಾನೆ. ಕುರುಗಳು ಅಂತ ಒಂದಿಷ್ಟು ಜನ ಇದ್ದಾರೆ, ಯಾವಾಗ್ಲೂ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇರೋರು, ಭಕ್ತಿಯಿಂದ ಭಗವಂತನನ್ನ ಎಲ್ಲ ಕಾರ್ಯದಲ್ಲೂ ನೆನಪಿಸಿಕೊಳ್ಳೋರು. ಅವರ ಹೆಸರೇ ಕುರುಗಳು ಅಂತ. ಆ ಕುರು ದೇಶದಲ್ಲಿ ಇರುವವರು. ಆ ಕುರು, ಉತ್ತರ ಕುರುಖಂಡದ ಜನ ಭಗವಂತನ ರೂಪವನ್ನು ಉಪಾಸನೆ ಮಾಡ್ಲಿಕ್ಕೆ ಭೂದೇವಿಯನ್ನ ಮುಂದಿಟ್ಟುಕೊಂಡು ಅವರು ಉಪಾಸನೆ ಮಾಡುತ್ತಾರೆ. ಅಲ್ಲಿ ಭೂದೇವಿ ಇದ್ದಾಳೆ. ಆ ಭೂದೇವಿ, ಅವಳಿಗೆ ಧರಾದೇವಿ ಅಂತಾನೂ ಹೆಸರಿದೆ. ಆ ಭೂದೇವಿ ಅತ್ಯಂತ ರಹಸ್ಯವಾದ ಕೆಲವು ಮಂತ್ರಗಳನ್ನು ಜಪಿಸ್ತಾಳೆ. ಅದರಲ್ಲಿ ಒಂದು ಓಂ ನಮೋ ಭಗವತೆ ಮಂತ್ರ ತತ್ವಲಿಂಗಾಯ ಯಜ್ಞಕ್ರತವೇ ಮಹೀಧರಾಯ ಮಹಾಪುರುಷಾಯ ನಮಃ
ಕರ್ಮ ಶುಕ್ಲಾಯ ತ್ರಿಯುಗಾಯ ನಮಸ್ತೆ. ಭಗವತೆ ಷಡ್ಗುಣೈಶ್ವರ್ಯ ಸಂಪನ್ನನಾದ ಮಂತ್ರ ತತ್ವಲಿಂಗಾಯ, ವೇದ ಮಂತ್ರಗಳಿಂದ ತತ್ವವನ್ನ ಬೋಧಿಸುವ ಅಥವಾ ತತ್ವಗಳಿಂದ ಗುರುತಿಸಲ್ಪಡುವ. ಲಿಂಗ ಅನ್ನುವ ಶಬ್ದಕ್ಕರ್ಥ ಲೀನಂ ಗಮಯತಿ, ಯಾವುದು ಮುಚ್ಚಿಡುತ್ತೋ ಲೀನವಾಗಿರುತ್ತೋ ಅದನ್ನ ತೆರೆದು ತೋರುತ್ತೆ. ಆದ್ರಿಂದಾಗಿ ಲಿಂಗ ಶಬ್ದ ಹೇತು ಅನ್ನುವ ಅರ್ಥದಲ್ಲೂ ಇದೆ ಶಾಸ್ತ್ರಗಳಲ್ಲಿ. ಹೇತು ಅಂದ್ರೆ ಈಗ ಅಗ್ನಿಗೆ ಧೂಮ ಅನ್ನೋದು ಲಿಂಗ. ಅಗ್ನಿ ಇದೆ ಅಂತ ಗೊತ್ತಾಗ್ಲಿಕ್ಕೆ ಹೊಗೆ ಅನ್ನೋದು ಸಹಕಾರ ಕೊಡುತ್ತೆ, ಆದ್ರಿಂದ ಅದಕ್ಕೆ ಲಿಂಗ ಅಂತ ಹೆಸರು. ಹಾಗೆ ಎಲ್ಲ ಕಡೆಯಲ್ಲೂ ಕೂಡ ಲಿಂಗ ಅಂತಂದ್ರೆ ಗಣಪತಿಯ ಲಿಂಗ ಇದೆ, ದುರ್ಗಾಲಿಂಗ ಇದೆ, ವಿಷ್ಣುಲಿಂಗ ಇದೆ, ಶಿವಲಿಂಗ ಇದೆ. ಯಾವ ದೇವತೆಯನ್ನು ನಾವು ಎಲ್ಲಿ ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೋ ಅದು ಲಿಂಗ ರೂಪದಲ್ಲಿ ಇದ್ರೆ ಆ ಲಿಂಗ ಅಂತ ಅನ್ನೋದು ತದ್ ವಸ್ತುವಾಗಿ ಅದು ಅಂದ್ರೆ ತದ್ ಶಕ್ತಿಯನ್ನ ತತ್ವವನ್ನ ತೋರಿಸಿಕೊಡುತ್ತೆ. ಅದನ್ನಾಗಿ ಸರ್ವ ತತ್ವಲಿಂಗಾಯ, ಮಂತ್ರ ತತ್ವಲಿಂಗಾಯ, ಯಜ್ಞಕ್ರತವೇ. ಯಜ್ಞ ಅಂತಂದ್ರೆ ಆಹುತಿ ಕೊಡುವಂತಹ ಜಾಗ, ನಡೆಯುವಂತಹ ಜಾಗ. ಅದರಿಂದ ಸ್ತೋತ್ರ ಮಾಡಲ್ಪಡುವವನು. ಯಜ್ಞದಲ್ಲಿ ಅನೇಕ ಋತ್ವಿಕ್ಗಳು, ಬೇರೆ ಬೇರೆ ವೇದಗಳಿಂದ ಬಂದವರು, ಹೋತೃಗಳಿರ್ತಾರೆ, ಉದ್ಗಾತ್ರಗಳಿರ್ತಾರೆ, ಅಧ್ವರ್ಯುಗಳಿರ್ತಾರೆ, ಬ್ರಹ್ಮ ಇರ್ತಾನೆ. ಹೀಗೆ ಬಗೆ ಬಗೆಯ ಯಜ್ಞದ ಭಾಗಗಳಿಂದ ಸ್ತೋತ್ರ ಮಾಡಲ್ಪಡ್ತಾನೆ ಭಗವಂತ. ಯಜ್ಞಕ್ರತವೇ ಮಹೀಧರಾಯ, ಮಹಿ ಅಂದ್ರೆ ಭೂಮಿ, ಧರ ಅಂದ್ರೆ ಎತ್ತಿದವನು, ಭೂಮಿಯನ್ನ ಎತ್ತಿ ಹಿಡಿದವನು. ಮಹಾಪುರುಷಾಯ, ದೊಡ್ಡ ಶರೀರದವನು. ಭೂಮಿಯನ್ನು ಎತ್ತಬೇಕು ಅಂದ್ರೆ ಅದಕ್ಕಿಂತ ದೊಡ್ಡದಿರ್ಲೇಬೇಕಲ್ವ ಅವನು. ಭೂಮಿ ದೊಡ್ಡದಿರುತ್ತೆ, ಇವನೊಂದು ನಮ್ಮ ಇರುವೆ ತರ ಅದಕ್ಕಿಂತ 10 ಪಟ್ಟು ದೊಡ್ಡದು ಎತ್ಕೊಂಡು ಹೋಗ್ತಾ ಇರುತ್ತೆ ಕೆಲವೊಮ್ಮೆ, ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ. ಹಾಗೆ ದೇವರು ಭೂಮಿಗಿಂತ ಚಿಕ್ಕವನಾಗಿ ಎತ್ಕೊಂಡು ಹೋದ, ಹೇಳ್ಬೋದು, ಏನ್ ಕಷ್ಟ ಏನಲ್ಲ. ಆದ್ರೆ ಮಹಾಪುರುಷಾಯ, ಅವನು ಸಾಮಾನ್ಯ ಅಲ್ಲ. ಅದು ಅವನ ತಾಡೆಯ ಮೇಲೆ ಒಂದು ಸಣ್ಣ ನೊಣ ಕೂತ ಹಾಗೆ ಇಡೀ ಭೂಮಿ ಎನ್ನುವುದು. ಅಂದ್ರೆ ಅಷ್ಟು ಎತ್ತರದ ಶರೀರದವನು ಅಂತ. ಮಹಾಪುರುಷಾಯ. ಕರ್ಮ ಶುಕ್ಲಾಯ, ನಾವು ಮಾಡಿದ ಕರ್ಮಗಳನ್ನೆಲ್ಲ ಶುಕ್ಲ, ಬಿಳಿ ಮಾಡುವವನು. ಅಂದ್ರೆ ಬ್ಲಾಕ್ ಮನಿಯನ್ನೆಲ್ಲ ವೈಟ್ ಮಾಡುವವನು. ನಮ್ಮ ಕರ್ಮದಲ್ಲಿ ಲೋಪಗಳಿದ್ರೆ ಅದನ್ನೆಲ್ಲ ಪರಿಹರಿಸಿ ಶುದ್ಧ ಮಾಡಿ ಕೊಡ್ತಾನೆ. ವರಾಹನ ಕೆಲಸವೇ ಯಜ್ಞ ತತ್ವ ಅಂತ, ಯಜ್ಞ ಕೃತವೇ ಅಂತ ಅದಕ್ಕೆ ಹೇಳಿದ್ರು. ಯಜ್ಞದಲ್ಲಿ ಲೋಪದೋಷಗಳಾದಾಗ ಅದರ ಪಾಪ ಪರಿಹಾರಕ್ಕಾಗಿ ಭೂವರಾಹನನ ಚಿಂತಿಸ್ಬೇಕು ಆರಂಭದಲ್ಲಿ ಅಂತಿದೆ. ದೋಷ ಏನಿದ್ರು, ಯಾಕೆಂದ್ರೆ ಸ್ವಕರ್ತವ್ಯ ಮಾಡುವಾಗ ಲೋಪದೋಷ ಆದ್ರೆ ಅದಕ್ಕೆ ಕ್ಷಮೆ ಇದೆ. ಪರಕರ್ತವ್ಯ ಮಾಡುವಾಗ ಸರಿ ಮಾಡಿದ್ರು ಚೂರ್ ದೋಷ ಆದ್ರೂ ದೊಡ್ಡ ತಪ್ಪದು. ನಮ್ಮ ಕರ್ತವ್ಯ ನಾವು ಮಾಡುವಾಗ ಸಣ್ಣ ಪುಟ್ಟ ಲೋಪದೋಷ ಆದ್ರೆ ಸದೋಷಮಪಿ ನತ್ಯಜೇತ್ ಅಂತ ಗೀತೆಯಲ್ಲಿ ಕೃಷ್ಣನೂ ಹೇಳ್ತಾನೆ. ಸದೋಷಮಪಿ, ನಮ್ಮ ಕರ್ತವ್ಯ ಮಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅದನ್ನ ಯಾವತ್ತೂ ಬಿಟ್ಟು ಕೊಡಬಾರದು ಅಂತ. ಕರ್ಮದಲ್ಲಿ ಶುಕ್ಲತೆಯನ್ನ, ಶುದ್ಧತೆಯನ್ನ ತಂದು ಕೊಡುವವನು ವರಾಹರೂಪಿ ಪರಮಾತ್ಮನಾದ್ರಿಂದಾಗಿ. ಮತ್ತು ಭೂಮಿಗೆ ಸಂಬಂಧಪಟ್ಟ ಯಾವುದೇ ವ್ಯಾಜ್ಯ ಅಥವಾ ಕೇಸು ಅಥವಾ ಇನ್ನೇನೋ ಒಂದು ದೋಷಗಳಿದ್ರೆ ನಾವು ವಾಸ ಮಾಡುವ ಜಾಗದಲ್ಲಿ ಅದರ ಪರಿಹಾರಕ್ಕೆ ಭೂವರಾಹನನ ಚಿಂತನೆ ಮಾಡಿದರೆ ಅದರಿಂದ ದೋಷಗಳು ಪರಿಹಾರ ಆಗುತ್ತೆ. ಅದಕ್ಕೊಂದು ಸುಂದರವಾದ ಮಂತ್ರ ಇದು. ತ್ರಿಯುಗಾಯ, 3 ಯುಗಗಳಲ್ಲಿ ಕಾಣಿಸಿಕೊಳ್ಳುವವನು ಓ ಭಗವಂತ ವರಾಹರೂಪಿಯೇ, ನಿನಗೆ ದೊಡ್ಡ ನಮಸ್ಕಾರ ಅಂತ ನಮಸ್ಕರಿಸ್ತಾ ಇದ್ದಾರೆ. ಯಸ್ಯ ಸ್ವರೂಪಂ ಕವಯೋ ವಿಪಶ್ಚಿತೋ ಗುಣೇಶು ಯೋ ನಿಷ್ವಿವಜಾತ ವೇದಸಂ ಮತ್ನಂತಿ ಮತ್ನಾ ಮನಸಾ ದಿರ್ಕ್ಷವೋ ಗೂಢಂ ಕ್ರಿಯಾರ್ಥೈ ನಮ ಈರಿತಾತ್ಮನೇ. ಜ್ಞಾನಿಗಳು ನಿನ್ನ ಸ್ವರೂಪವನ್ನು ವೇದಗಳು ಅನ್ನುವ ದೊಡ್ಡ ಸಮುದ್ರದಲ್ಲಿ ಮನಸ್ಸು ಅನ್ನುವಂತಹ ಕಡಗೋಲನ್ನ ಹಾಕಿ, ಕವಯ ವಿಪಶ್ಚಿತ, ವಿಪಶ್ಚಿತ ಅಂದ್ರೆ ಸರಿಯಾದ ತಿಕ್ಕಾಟದಿಂದ ಶಾಸ್ತ್ರವನ್ನ ತಿಳಿಯುವವರು. ಪುಸ್ತಕ ಓದಿ ಮರು ದಿವಸ ಭಾಷಣ ಮಾಡುವವರಲ್ಲ. ನಾಳೆ ಪಾಠ ಮಾಡ್ಲಿಕ್ಕೆ ಇವತ್ ನೋಡ್ಕೊಂಡೆ ಬಾಯ್ಪಾಠ ಹೇಳುವವರಲ್ಲ. ವಿಪಶ್ಚಿತ ಅಂದ್ರೆ ತುಂಬಾ ಆಲೋಚನೆ ಮಾಡಿ ಅದ್ ಯಾಕೆ ಹಾಗೆ ಅಂತ ಗೊತ್ತಾಗೋ ತನಕ ಅವ್ರು ಸಮಾಧಾನ ಇರಲ್ಲ. ಅವರಿಗೆ ಅದೇನು ನಂಗೆ ಗೊತ್ತಾಗ್ಬೇಕು, ಸರಿಯಾಗಿ ಅರ್ಥ ಆಗ್ಬೇಕು, ನಾನು ಅರ್ಥ ಆದ್ರೇನೆ ಅದರ ಮುಂದುವರಿದ ಚಿಂತನೆಗೆ ಇಳಿತೇನೆ ಅಂತ ಯೋಚಿಸುವಂತಹ ಮನಸ್ಸನ್ನೇ ಕಡಗೋಲಾಗಿಸಿ ಮಥನ ಮಾಡುವಂತಹ ಜ್ಞಾನಿಗಳು
ನಿರಂತರ ಇಲ್ಲಿವರೆಗೂ ಚಿಂತಿಸ್ತಾನೆ ಇದ್ದಾರೆ ನಿನ್ನ ಬಗ್ಗೆ. ಆದ್ರೆ ನಿನ್ನ ಬಗ್ಗೆ ಅವರಿಗೆ ಪೂರ್ತಿ ಇನ್ನೂ ತಿಳಿಲಿಕ್ಕಾಗ್ಲೇ ಇಲ್ಲ. ಗೂಢಂ ಕ್ರಿಯಾರ್ಥೈ ನಮ ಈರಿತಾತ್ಮನಿ. ನೀನು ಎಷ್ಟು ತಿಳಿಲಿಕ್ ಪ್ರಯತ್ನ ಮಾಡಿದ್ರು ತಿಳಿದಷ್ಟು ಗೂಢ. ಲೋಕದಲ್ಲಿ ಬೇರೆ ವಿಷಯ ಇಲ್ಲ, ತಿಳಿದಷ್ಟು ಇನ್ನೊಂದು ಸ್ವಲ್ಪ ಗೊತ್ತಾದ್ರೆ ಸರಿ ಹೋಗುತ್ತೆ, ಇನ್ನಿಷ್ಟೇ ಇರುದು ಅಂತ ಮುಗಿಸ್ಬಿಡ್ತೇವೆ. ಆದ್ರೆ ಭಗವಂತನ ಬಗ್ಗೆ ತಿಳಿಲಿಕ್ಕೆ ಹೋದಷ್ಟು ಅದು ಹನುಮಂತನ ಬಾಲ ಇದ್ದ ಹಾಗೆ, ಎಳದಷ್ಟು ಉದ್ದ ಬರ್ತಾನೆ ಇರುತ್ತೆ. ಎಷ್ಟು ಮುಗಿಸಿದ್ರು ಇನ್ನು ಮುಗಿಯಲ್ಲ. ಅಂತಹ ನಿಗೂಢ. ಅದರಲ್ಲೂ ಸ್ವಾರಸ್ಯ ಏನಂದ್ರೆ ತಿಳಿಲಿಕ್ಕೆ ಪ್ರಯತ್ನ ಮಾಡಿದಷ್ಟು ಹೆಚ್ಚು ಗೂಢವಾಗುವುದು. ಇಲ್ಲದಿದ್ರೆ ದೇವ್ರು ಅಂದ್ರೆ ದೇವ್ರಷ್ಟೇ. ಆದ್ರೆ ಅದರೊಳಗೆ ಹೊಕ್ಕಾಗ ಎಷ್ಟು ಖುಷಿ ಆಗುತ್ತೆ. ಆದ್ರೆ ಇನ್ನೂ ತಿಳ್ಕೊಳ್ಳಿಕ್ಕೆ ಇದರಲ್ಲಿ ಇದೆ ಅನ್ನೋ ಒಂದು ಅದರ ಬಗ್ಗೆ ಕುತೂಹಲ ಜಾಸ್ತಿ ಆಗುತ್ತೆ. ಮತ್ತು ಇದು ಸಾಧಾರಣವಾದ ವಸ್ತು ಅಲ್ಲ ಅನ್ನೋದರ ಬಗ್ಗೆ ನಮಗೊಂದು ಎಚ್ಚರಿಕೆ ಬರುತ್ತೆ. ಅಗ್ನಿಯಂತೆ ನೀನು ಕಟ್ಟಿಗೆ ಒಳಗೆ ಅವ್ಯಕ್ತನಾಗಿ ಇರ್ತಿ. ಕಟ್ಟಿಗೆ ಒಳಗೆ ಅಗ್ನಿ ಇದೆಯೋ ಇಲ್ವೋ? ಕಟ್ಟಿಗೆ ಒಳಗೆ ಬೆಂಕಿ ಇದೆಯೋ ಇಲ್ವೋ? ಇದೆ. ಇಲ್ಲದೆ ಇದ್ರೆ ಕಟ್ಟಿಗೆ ತಿಕ್ಕಿದಾಗ ಬೆಂಕಿ ಎಲ್ಲಿಂದ ಬರುತ್ತೆ? ಈಗ ತಿಕ್ಕಿದ್ರಲ್ಲಿ ಎಲ್ಲಾ ಕಡೆಯಲ್ಲೂ ಬೆಂಕಿ ಬರುತ್ತೆ ಅಂತ ಆಗಿದ್ರೆ ನಾವು ಏನೇನ್ ತಿಕ್ಕಬಹುದಿತ್ತು ಇನ್ನು? ಏನು ಕೈ ತಿಕ್ಕಿದ್ರೆ ಅಲ್ಲೂ ಬೆಂಕಿ ಇದೆ, ಆದ್ರಿಂದ ಬರುತ್ತೆ. ಬಿಸಿ ಬಿಸಿ ಆಗುತ್ತೆ. ಹಾಗಾಗಿ ಒಳಗೆ ಇರುವ ಬೆಂಕಿ ಈ ತಿಕ್ಕಾಟ ಎನ್ನುವ ನೆಪದಿಂದ ಹೊರಗೆ ಬರುತ್ತೆ ಹೊರತು ತಿಕ್ಕಿದ್ರಿಂದ ಬೆಂಕಿ ಬರುವುದಲ್ಲ. ಆದ್ರಿಂದಾಗಿ ಅಂತಹ ತಿಕ್ಕಾಟಕ್ಕೆ ಅಗ್ನಿ ಹೇಗೆ ಎಲ್ಲ ಕಟ್ಟಿಗೆ ಒಳಗೆ ಕಾಣದಂತೆ ಇರುತ್ತೋ, ನೀನು ಕೂಡ ವೇದಗಳಲ್ಲಿ ಕಾಣದಂತೆ ಕೂತಿದ್ದಿ. ಅದನ್ನ ಮಥನ ಮಾಡಿದಾಗ ಅದು ಮೊಸರಿನ ಪ್ರತಿ ಕಣಕಣದಲ್ಲೂ ಬೆಣ್ಣೆ ಇದೆ. ಆದ್ರೆ ಬೆಣ್ಣೆ ಬಾ ಮೇಲೆ ಅಂದ್ರೆ ಬರುತ್ತಾ? ಅದು ಮಥನ ಮಾಡ್ಬೇಕು. ಚೆನ್ನಾಗಿ ಮತಿಸಿದಾಗ ಆ ಮಜ್ಜಿಗೆ ಬೇರೆ ಆಗುತ್ತೆ, ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಅಂತ ಅದು ಪ್ರತ್ಯೇಕವಾಗಿ ನಿಲ್ಲತ್ತೆ. ಹಾಗೆ ಪ್ರತ್ಯೇಕವಾಗಿ ನಿಲ್ಬೇಕು ಅಂದ್ರೆ ಸರಿ ಮಥನ ಮಾಡ್ಬೇಕು. ಅದು ಹಾಲು ಹಾಳಾಗಿದ್ರೂ ಮಥನ ಮಾಡಿದ್ರೆ ಬೆಣ್ಣೆ ಬರಲ್ಲ. ಹೆಪ್ಪ ಹಾಕಿದ್ದು ಸರಿಯಾಗಿದೆ, ಇನ್ನೂ ಸ್ವಲ್ಪ ಮೊಸರು ಆಗ್ಬೇಕಿತ್ತು ಅನ್ನುವ ಸ್ಥಿತಿಯಲ್ಲಿ ಕಡಿದ್ರೂ ಕೂಡ ಬೆಣ್ಣೆ ಬರಲ್ಲ. ತುಂಬಾ ಬಿಸಿ ಬಿಸಿಯಾದ ಜಾಗದಲ್ಲಿ ಇಟ್ಟು ಅದನ್ನ ನಾವು ಮಥನ ಮಾಡ್ತೇವೆ ಅಂತ ಅನ್ಕೊಂಡ್ರು ಆಗ್ಲೂ ಬೆಣ್ಣೆ ಬರಲ್ಲ. ಅದು ಸ್ವಲ್ಪ ತಣ್ಣಗಿರ್ಬೇಕು. ಅದಕ್ಕೆ ಮಡಿಕೆಯಲ್ಲಿ ಹಿಂದೆ ಎಲ್ಲ ಮಥನ ಮಾಡ್ತಿದ್ರು. ಅನೇಕ ಕಾರಣಗಳು. ನಮ್ಮಲ್ಲಿ ಒಂದು ನಾಜೂಕುತನ ಯಾವಾಗ ಬರುತ್ತೆ ಅಂದ್ರೆ ಮಡಿಕೆಯಲ್ಲಿ ಕೆಲಸ ಮಾಡುವಾಗ. ಸ್ಟೀಲ್ ಪಾತ್ರೆ ಆದ್ರೆ ಡಮಾರ್ ಅಂತ ತಗೊಂಡೋಗಿಟ್ಟ ಏನು ಆಗ್ಲಿಲ್ಲ, ಧೈರ್ಯ ಇರುತ್ತೆ. ಹಾಗೆ ಮಡಿಕೆ ತಗೊಂಡೋಗಿ ಡಮಾರ್ ಇಟ್ರೆ ಎಲ್ಲ ಇದ್ದದ್ದು ಒಲೆಗೆ ಹೋಗುತ್ತೆ. ಸುರುವಿಗೆ ಅಗ್ನೇಯೇ ಸ್ವಾಹ ಅಂತ ಶುರು ಮಾಡ್ಬೇಕು ಕಾರ್ಯಕ್ರಮ. ಅಂದ್ರೆ ನಮ್ಗೆ ಈಗ ನಯನಾಜುಕ್ ಅನ್ನೋದು ತಪ್ಪಿಯೇ ಹೋಗಿದೆ. ಯಾಕೆಂದ್ರೆ ನಾವೆಲ್ಲ ಈ ಗಾಜು ಬಿಟ್ಟಿದ್ದೇವೆ, ಪಿಂಗಾಣಿ ಬಿಟ್ಟಿದ್ದೇವೆ, ಮಡಿಕೆ ಬಿಟ್ಟಿದ್ದೇವೆ. ಈ ಪದಾರ್ಥಗಳನ್ನೆಲ್ಲ ಬಿಟ್ಟಿದ್ರಿಂದ ನಮ್ಗೆ ಈ ವಸ್ತುಗಳನ್ನೇ ಎಷ್ಟು ಸುಲಭವಾಗಿ ಚೆನ್ನಾಗಿ ಬಳಸ್ಬೇಕು ಅನ್ನೋದೇ ಮರ್ತು ಹೋಗ್ಬಿಟ್ಟಿದೆ. ಅಯ್ಯೋ ಗ್ಲಾಸ ಬ್ಯಾಡರಿ, ನಮ್ಗೆ ಪ್ಲಾಸ್ಟಿಕ್ ಲೋಟನೆ ಕೊಟ್ಬಿಡಿ ಅಂತ ನಾವೇ ನಮ್ಮ ಬಗ್ಗೆ ಅಸಹಾಯಕತೆಯನ್ನು ಒಪ್ಕೊಂಡ್ಬಿಟ್ಟಿದೀವಿ. ಹಂಗಾಗ್ಬಿಟ್ಟಿದೆ. ಆದ್ರೆ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುವಂತಹ ಒಂದು ದೃಷ್ಟಿ ಬೇಕು. ಆ ದೃಷ್ಟಿಯನ್ನ ವೇದಗಳಲ್ಲಿ ಕಾಣಬೇಕು ಅಂತ ಆದ್ರೆ ಅದರ ಹಿಂದಿನ ಮುಂದಿನ ವಿಚಾರವಂತಿಕೆಯನ್ನ ಉಪನಿಷತ್ತುಗಳಲ್ಲಿ, ಕರ್ಮಕಾಂಡಗಳಲ್ಲಿ, ಯಜ್ಞ ಪ್ರಕ್ರಿಯೆಗಳನ್ನು ಹೇಳುವ ಭಾಗಗಳಲ್ಲಿ ಎಲ್ಲದರಲ್ಲೂ ನೀನೇ ಕಾಣಬೇಕಾದ ಸೊತ್ತು. ಅದು ಕರ್ಮಕಾಂಡವಾಗಲಿ ಜ್ಞಾನಕಾಂಡವಾಗಲಿ ಹೀಗೆ ಅಂತ ಒಂದು ವಿಭಾಗ ಇಲ್ಲ. ಆದ್ರೆ ಕೆಲವೊಮ್ಮೆ ಹಾಗೆ ಅನಿಸುತ್ತೆ. ಯಾಕಂದ್ರೆ ಯಜ್ಞದ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಕರ್ಮಕಾಂಡ ಅಂತ. ಆದ್ರೆ ಆ ಕಾಂಡಗಳಲ್ಲಿಯೂ ಕೂಡ ಭಗವತ್ಪರವಾದ ಚಿಂತನೆ ಅಂತ ಅನ್ನೋದನ್ನ ಋಷಿಗಳು ಕಂಡೇ ಅದನ್ನ ಅಭಿವ್ಯಕ್ತೀಕರಿಸಿಕೊಂಡದ್ದಾದ್ರಿಂದ ಅದು ಅಲ್ಲಿ ಇಂದ್ರಾದಿ ನಾಮಗಳು ಬರ್ತಾವೆ. ಈ ಎಲ್ಲ ನಾಮಗಳಿಂದ ಈರಿತಾತ್ಮನೆ, ಚೆನ್ನಾಗಿ ಕರೆಯಲ್ಪಡುವಂತಹ ನಿನಗೆ ಜಗತ್ತಿನಲ್ಲಿ ಏನೆಲ್ಲ ವಸ್ತುಗಳಿವೆಯೋ, ಯಜ್ಞದ ವಸ್ತುಗಳಿರ್ಬಹುದು, ಲೋಕದ ವಸ್ತುಗಳಿರ್ಬಹುದು, ನಮ್ಮ ಹೆಸರುಗಳಿರ್ಬಹುದು, ಇನ್ನೇನೇನೋ ತರದ ಬಳಕೆಯ ಶಬ್ದಗಳಿರ್ಬಹುದು, ಇದೆಲ್ಲವೂ ಕೂಡ ನಿನ್ನನ್ನೇ ಪರಿಪೂರ್ಣವಾಗಿ ತಿಳಿಸುತ್ತವೆ. ಎಲ್ಲ ನಾಮಗಳಿಂದ ತಿಳಿಸಲ್ಪಡುವಂತಹ ದೇವನಿಗೆ ನನ್ನ ನಮಸ್ಕಾರ ಅಂತ ಅಲ್ಲಿಗೆ ಆ ಚಿಂತನೆಯನ್ನ ಇನ್ನೂ ಒಂದ್ ಎರಡು ಮೂರು ಪದ್ಯ ಇದೆ, ನಾಳೆ ಅದರ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ
ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವ ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಿತಮಸ್ತು. ಮಧ್ವೇಷಾರ್ಪಣಮಸ್ತು.